ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುವರ್ಣಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿಯವರು ರಿಯಾಕ್ಟ್ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಮಾನವೀಯತೆ ಸತ್ತು ಹೋಗ್ಬಿಟ್ಟಿದೆ, ಮಾನವೀಯತೆ ಅನ್ನೋದೇ ಇಲ್ಲ. ಬೆಳಗಾವಿಯಲ್ಲಿ ಹಸುಗೂಸು ಸಾವನ್ನಪ್ಪಿವೆ. ಇದರ ಹಿನ್ನೆಲೆ ತಿಳಿದುಕೊಳ್ಳಲಾಗದಿದ್ರೆ ಹೇಗೆ? ಸರ್ಕಾರ ಯಾಕೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ? ನಾವು ಸಭೆ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡ್ತೇವೆ, ಸಂತ್ರಸ್ತರ ಪರ ಧ್ವನಿಯನ್ನ ಎತ್ತುತ್ತೀವಿ, ಉತ್ತರ ಕರ್ನಾಟಕದ ಸಮಸ್ಯೆ ಧ್ವನಿಯಾಗಿ ನಿಲ್ತೀವಿ. ಸಾಲು ಸಾಲು ಹಗರಣಗಳನ್ನ ಮಾಡಿದ್ದಾರೆ, ನಮಗೆ ಭರಪೂರ ಆಸ್ಪತ್ರೆಗಳನ್ನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಎಂಎಲ್ಸಿ ಸಿಟಿ ರವಿಯವರು ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿರುವಂತಹ ದಾರುಣ ಘಟನೆ ನಿಜಕ್ಕೂ ಕೂಡ ಎಂತವರನ್ನ ಒಂದು ಕ್ಷಣ ಬೆಚ್ಚಿ ಬೀಳುವಂತೆ ಮಾಡುತ್ತೆ. 6 ಬಾಣಂತಿಯರ ಮಾರಣ ಹೋಮ ಆಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುವರ್ಣಸೌಧದಲ್ಲಿ. ಮಾನವೀಯತೆ ಸತ್ತೋದ್ರೆ ಬದುಕಿದ್ದು ಸತ್ತಂತೆ ವರ್ತಿಸಿದ್ರೆ ಹೀಗೆಲ್ಲ ಆಗ್ತವೆ. ಈಗ ಬಾಣಂತಿಯರ ಸಾವು ಮಾಧ್ಯಮಗಳಲ್ಲಿ ವರದಿ ಆಗೋವರೆಗೂ ಅಧಿಕಾರರವರಿಗೆ ನಾವಿದು ಸ್ಪಂದಿಸಬೇಕಾಗಿರೋ ಸಂಗತಿ ಅಂತ ಅನಿಸೇ ಇದೆ. ಬೆಳಗಾವಿ ಒಂದರಲ್ಲೇ 300ಕ್ಕೂ ಹೆಚ್ಚು ಹಸುಗೂಸುಗಳು ಸಾವನ್ನಪ್ಪಿದ್ದಾವೆ. ಇದು ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಸರ್ಕಾರದಿಂದ ಆಗಿದೆ. ಈ ಬಾಣಂತಿಯರ ಸಾವು ಮತ್ತು ಹಸುಗೂಸುಗಳ ಸಾವು ಅದರ ನೈತಿಕ ಹೊಣೆಯನ್ನು ಆಳುವ ಸರ್ಕಾರವೇ ಹೊರಬೇಕು. ಇದೊಂದು ರೀತಿಯಲ್ಲಿ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾಗಿದ್ದರೆ ಅದು ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗುತ್ತೆ. ಈ ವಿಷಯವನ್ನು ನಾವು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಇರ್ತೇವೆ. ಸಂತ್ರಸ್ತರ ಕುಟುಂಬದ ಪರವಾಗಿ ನಾವು ಧ್ವನಿಯನ್ನು ಇದಲ್ಲದೆ ಚಳಿಗಾಲದ ವಿಶೇಷ ಅಧಿವೇಶನ ಆಗಿರೋ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯೂ ಸೇರಿದಂತೆ ಸಮಗ್ರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತೇವೆ. ಅದು ವಕ್ಫ್ ಇಶ್ಯೂ ಇದೆ. ಅದಕ್ಕೆ ಭಾಳ ಸಾಲು ಹಗರಣಗಳನ್ನು ಮಾಡೋದ್ರ ಮೂಲಕ ನಮಗೆ ಭರಪೂರ ವಿಷಯಗಳನ್ನು ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ ಹಗರಣ, ಆಯಕಟ್ಟಿನ ಹುದ್ದೆಗಳಿಗೆ ರೇಟ್ ಕಾರ್ಡ್ನ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ ಕಾರ್ಡನ್ನು ಮೀಟ್ ಮಾಡೋಕ್ಕಾಗದೇ ಇರೋರು 1.5 ವರ್ಷದಿಂದ ಅವರಿಗೆ ಸರ್ಕಾರ ಹುದ್ದೆಯನ್ನೇ ದಯಪಾಲಿಸಿದೆ. ಅವರು ಮಕ್ಕಳು ಫೀಸ್ ಕಟ್ಟೋದು ಕಷ್ಟ ಆಗಿದೆ. ಯಾಕೆಂದರೆ ಪೋಸ್ಟಿಂಗ್ಸ್ ಕೊಡದೇ ಇದ್ದರೆ ಸಂಬಳ ಡ್ರಾ ಮಾಡೋಕ್ಕಾಗಲ್ಲ. ಸಂಬಳ ಡ್ರಾ ಮಾಡ್ಕೊಳ್ದೇ ಇದ್ದರೆ ಬದುಕೋದು ಹೇಗೆ? ಅವ್ರು ಅಂದ್ಕೊಂಡಿದ್ದಾರೆ ಈ ಮಂತ್ರಿಗಳಿಗೆಲ್ಲ ಸಿಗುತ್ತಲ್ಲ ಲಂಚ, ಹಾಗೆ ನಮಗೂ ಅವರಿಗೂ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ? ಎಲ್ಲರೂ ಭ್ರಷ್ಟರಲ್ಲ. ಈ ಸರ್ಕಾರ ಭ್ರಷ್ಟ ಸರ್ಕಾರ, ಆದರೆ ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತ ಹೇಳೋಕ್ಕಾಗಲ್ಲ. ಆ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಖರೀದಿ ಕೇಂದ್ರಗಳು ನೆಪ ಮಾತ್ರ ತೆರೆದಿದ್ದಾವೆ, ಖರೀದಿಯೇ ಆಗ್ತಿಲ್ಲ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಇನ್ನು ಸಿಟಿ ರವಿಯವರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಯಾಕಂತಂದ್ರೆ ಮಾನವೀಯತೆ ಅನ್ನೋದಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ. ಬೆಳಗಾವಿಯಲ್ಲಿ ಇಷ್ಟು ಹಸುಗೂಸುಗಳು ಸಾವನ್ನಪ್ಪಿದೆ. ಆದರೂ ಕೂಡ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾರೋ ಬಡ ಹೆಣ್ಣು ಮಕ್ಕಳು ಅಂತ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ? ಸರ್ಕಾರ ಯಾಕೆ ಇದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನು ತೋರಿಸ್ತಾ ಇಲ್ಲ? ನಾವು ಸಭೆಯನ್ನ ನಡೆಸ್ತೀವಿ, ಪರಿಷತ್ನಲ್ಲಿ ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತೀವಿ, ಪ್ರಸ್ತಾಪ ಮಾಡ್ತೀವಿ, ಸಂತ್ರಸ್ತರ ಪರವಾಗಿ ಧ್ವನಿಯಾಗಿ ಇವತ್ತೆಲ್ಲ ಯಾವತ್ತೂ ಕೂಡ ಇರ್ತೀವಿ.
ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ನಾವು ಯಾವತ್ತೂ ಕೂಡ ಧ್ವನಿ ಎತ್ತುವಂಥ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ. ಸೊ ನೋಡಿ, ವಾಲ್ಮೀಕಿ ನಿಗಮ ಹಗರಣ ಆಗಿರ್ಬೋದು, ಮೂಡಾ ಹಗರಣ ಆಗಿರ್ಬೋದು, ವಕ್ಫ್ ಹಗರಣ ಆಗಿರ್ಬೋದು, ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂಥ ದುರಂತ ಆಗಿರ್ಬೋದು, ಹೀಗೆ ಸಾಲು ಸಾಲು ಹಗರಣಗಳನ್ನ ಮಾಡಿಕೊಂಡು ಪಾಪದ ಕೂಪಕ್ಕೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ನಮಗೆ ನೋಡಿ, ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯಲ್ಲಿ ಭರಪೂರ ಬೇಕಾದಷ್ಟು ಆಸ್ಪತ್ರೆಗಳನ್ನ ಕೊಟ್ಟುಬಿಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಹಗರಣ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಸರ್ಕಾರ ಅಂತ ಈಗ ಎಲ್ರಿಗೂ ಕೂಡ ತಿಳಿಯುವಂತಹ ಸಂದರ್ಭ ಸಮೀಪಿಸ್ತಾ ಇದೆ ಅಂತ CT ರವಿ ಅವರು ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಏನೇ ಆಗಿರ್ಬೋದು, ಇಲ್ಲಿ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯಲ್ಲೇ ಆಗೋಗ್ಬಿಟ್ಟಿದೆ. ಸೊ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ನೀಚ ಕೆಲಸಕ್ಕೆ ಈಗ ಬಿಜೆಪಿಗೆ ಒಂದು ರೀತಿಯಾಗಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯ ನಡೆಸೋದಕ್ಕೆ ಒಂದು ಅಸ್ತ್ರ ಸಿಕ್ತು. ಸೊ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಹೊರತು ಇಲ್ಲಿ 6 ಬಡ ಹೆಣ್ಣು ಮಕ್ಕಳು ಸಾವಿಗೀಡಾದ್ರು, 6 ಶಿಶುಗಳು ಅನಾಥವಾದವು ಅಂತ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ಬಹಳ ಒಂದು ಕಡೆ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು.